ಗದಗ ಜಿಲ್ಲೆಯ ವಾಹನ ಮಾಲೀಕರೇ ಸವಾರರೇ 1991 ಮತ್ತು 2022ರ ಅವಧಿಯಲ್ಲಿ ಈಗಾಗಲೇ ತಮ್ಮ ವಾಹನ ಅಥವಾ ವಾಹನಗಳ ಮೇಲೆ ಒಂದು ವೇಳೆ ಗದಗ ಪ್ರಾದೇಶಿಕ ಸಾರಿಗೆ ಕಚೇರಿಯ ಪ್ರವರ್ತನ ಅಧಿಕಾರಿಗಳಿಂದ ಪ್ರಕರಣಗಳು ದಾಖಲಾಗಿದ್ದರೆ ಸದರಿ ವಾಹನಗಳಿಗೆ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ತುರಂತ ಕಚೇರಿಗೆ ಭೇಟಿ ನೀಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ದಂಡದ ಮಿತಿಯನ್ನು 50% ಭರಿಸಲು ರಾಜ್ಯ ಸರ್ಕಾರ ಆದೇಶಿಸಿದ್ದು, ಈ ಅವಕಾಶ ದಿನಾಂಕ 22/6/2026ರಿಂದ 10/7/2026ರವರೆಗೆ ಮಾತ್ರ ಜಾರಿಯಲ್ಲಿರುತ್ತದೆ. ಕಾರಣ ತಾವುಗಳು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲಿ ಎಂದು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಜೊತೆಗೆ ಈ ವಿಷಯವನ್ನು ಪ್ರತಿಯೊಬ್ಬರು ತಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಹಾಗೂ ಅಕ್ಕಪಕ್ಕ ಪರಿಚಯಸ್ಥರಿಗೆ ಮೌಖಿಕವಾಗಿ ಪ್ರಚಾರ ಮಾಡಲು ವಿನಂತಿ ಮಾಡಲಾಗಿದೆ. ಹಿರಿಯ ಮೋಟಾರು ವಾಹನ ನಿರೀಕ್ಷಕರು, ಪ್ರಾದೇಶಿಕ ಸಾರಿಗೆ ಕಚೇರಿ ಮುಖ್ಯ ವ್ಯವಸ್ಥಾಪಕರಾದ ಅರುಣ್ ಎಫ್ ಕಡ್ಡಿಮನಿಯವರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್, NKSTV ಗದಗ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ಸಾರಿಗೆ ಇಲಾಖೆ ಪರವಾಗಿ ಎಲ್ಲರಿಗೂ ಒಂದು ಸುವರ್ಣ ಅವಕಾಶ ಅಂದರೆ ಈಗಾಗಲೇ ನಿಮ್ಮ ವಾಹನಗಳ ಮೇಲೆ ಯಾವುದಾದ್ರೂ ನಾವು ಈಗ ತನಿಖಾ ವರದಿಯನ್ನು ನಿಮಗೆ ನೀಡಿದ್ದಲ್ಲಿ ವಾಹನ ತಪಾಸಣೆ ಮಾಡಿ ನಾವು ಚೆಕ್ ರಿಪೋರ್ಟ್ ಅಷ್ಟೇ ನಿಮ್ಗೆ ಕೊಡ್ತೀವಲ್ಲ, ನೋಟಿಸ್ ಆ ರೀತಿ ನೀಡಿದ್ರೆ ನೀವು ಆ ಚೆಕ್ ರಿಪೋರ್ಟ್ಗೆ ಸಂಬಂಧಪಟ್ಟ ದಂಡ ಆಗಲಿ ಭರಿಸ್ತಾ ಇದ್ದ ಸಮಯದಲ್ಲಿ ಅದನ್ನು ಹಂಗೆ ಇಟ್ಕೊಂಡು ನೀವು ನಡೆಸ್ತಾ ಇದ್ರೆ ನಿಮಗೊಂದು ಅವಕಾಶ ಸರ್ಕಾರ ಏನು ಒದಗಿಸಿ ಕೊಟ್ಟಿದೆ ಅಂದ್ರೆ 1991ರಿಂದ 2022ರವರೆಗೆ 2022 ಬಹುಶಃ ಇದ್ರೊಳಗೆ ಇದೆಯಲ್ಲ, ಮಾರ್ಚ್ 22 2022 ಅಂತಿದೆ ಇದರಲ್ಲಿ. ಈ ಅವಧಿಯಲ್ಲಿ ದಾಖಲಾದ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಯಾರಾದ್ರೂ ಬಾಕಿ ಉಳಿದಿದ್ರೆ ಆ ದಂಡ ಏನಿರುತ್ತಲ್ಲ 50% ನೀವು ತುಂಬಿ ಅದನ್ನ ನೀವು ಕ್ಲೋಸ್ ಮಾಡಿಸ್ಕೋಬೇಕು. ಅರ್ಥ ಆಯ್ತಾ? ಅದಕ್ಕೆ ನಿಮಗೆ ಕಾಲಾವಕಾಶ 21/6/26ರಿಂದ 10/7/26ರವರೆಗೆ ನೀಡಿದ್ದಾರೆ. ಅರ್ಥ ಆಯ್ತಾ? 21/6/26ರಿಂದ ಅಂದ್ರೆ ಸೋಮವಾರದಿಂದ ಸ್ಟಾರ್ಟ್. ನಿಮಗೆ 21 ನಾಳೆ ಸಂಡೇ ಆಗುತ್ತೆ. 21 ಇಫೆಕ್ಟ್ ನಾಳೆ. ನೀವು 22ನೇ ತಾರೀಕಿಗೆ ಸೋಮವಾರ ದಿವಸ ನಿಮ್ಗೆ ಯಾವಾದರೂ ಹಳೆ ಪ್ರಕರಣಗಳಿದ್ರೆ ನಿಮ್ಮ ವಾಹನದ ಮೇಲೆ RTO ಆಫೀಸಿಗೆ ಬಂದು ಭೇಟಿಯಾಗಿ ಅವ್ರದೆಲ್ಲ ದಾಖಲಾತಿಗಳನ್ನು ಹಾಜರುಪಡಿಸಿ, ಉದಾಹರಣೆ ನಿಮ್ಮದು ಆ ಟೈಮ್ನಲ್ಲಿ ಉದಾಹರಣೆ ಹೇಳ್ತಾ ಇದ್ದೀನಿ, 5,500 ಅರ್ಧ ಕಟ್ಟುತ್ತೆ ಸರ್. ಅರ್ಥ ಆಯ್ತಲ್ಲ? ಅದಕ್ಕೆ ಈ ಅವಕಾಶವನ್ನು ನೀವು ಬಳಸ್ಕೋರಿ. ಯಾವುದಕ್ಕೂ ತಡ ಮಾಡಬೇಡ್ರಿ. ಮತ್ತು ಮುಂದಾದ 10/7 ಬಿಟ್ಟು 11/7ಕ್ಕೆ ಬಂದು ಸರ್ ನಾ ಅಲ್ಲಿ ಹೋಗಿದ್ದೆ, ನಾ ಇಲ್ಲಿ ಹೋಗಿದ್ದೆ, ನಾನು ಊರಾಗಿರ್ಲಿಲ್ಲ ಅಂದ್ರೆ ಅವಾಗ ಅದನ್ನು ನಾವು ಪರಿಗಣಿಸುವುದಿಲ್ಲ. ಅದೇನದು ವಾಯ್ದೆ ಇದೆಯಲ್ಲ 10/7, ಅದ್ರ ಒಳಗಡೆನ ಬಂದು ನೀವು ಯಾವುದಾದ್ರೂ ನಿಮ್ಮ ವಾಹನದ ಮೇಲೆ ಪ್ರಕರಣ ದಾಖಲಾಗಿದ್ರೆ ಅದನ್ನು ತುಂಬಿಕೊಂಡು 50% ತುಂಬಿಕೊಂಡು ನೀವು ಕ್ಲಿಯರ್ ಮಾಡ್ಕೋಬೇಕು. ಇದನ್ನ ಆದಷ್ಟು ಎಲ್ಲ ತುರ್ತು ಇದ್ರೊಳಗೆ ಮಾಡ್ಕೊಂಬಿಡಿ. ತಡ ಮಾಡಬೇಡ್ರಿ. ನೀವು ಮಾಲಕರು ಇರದೇ ಇದ್ದು ಹೋದ್ರು, ವಾಹನ ಚಾಲಕರಾಗಲಿ ಆ ವಾಹನಕ್ಕೆ ಸಂಬಂಧಪಟ್ಟವ್ರು ಮತ್ತೆ ಯಾರು ಇದ್ರು ಬಂದು ಅದರ ಮೂಲ ದಾಖಲಾತಿಗಳನ್ನು ತೊಗೊಂಡು ಬನ್ನಿ. ತೊಗೊಂಬಂದು ಇದರ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಿಮ್ಮೆಲ್ಲರ ನನ್ನ ಕೋರಿಕೆ. ಮತ್ತೆ ಒಬ್ಬರ